ನಮಸ್ಕಾರ ಗೆಳೆಯರೆ, ಒಮ್ಮೆ ಯೋಚನೆ ಮಾಡಿ, ನೀವು ಮೈಸೂರಿನಿಂದ ಹೊರಟು ಕೇವಲ 2 ರಿಂದ 3 ಗಂಟೆಯಲ್ಲಿ ಕೇರಳದ ಸುಂದರ ಕಡಲ ತೀರ ತಲುಪಬಹುದು ಅಂದ್ರೆ ಹೇಗಿರುತ್ತೆ? ಅಥವಾ ದಟ್ಟವಾದ ಕಾಡುಗಳ ಮಧ್ಯ ರೈಲ್ನಲ್ಲಿ ಪ್ರಯಾಣಿಸ್ತಾ ಮಲಬಾರ್ ತೀರವನ್ನು ಸೇರಿಕೊಳ್ಳುವುದು ಅಂದ್ರೆ ಅದೆಷ್ಟು ಅದ್ಭುತ ಅಲ್ವಾ? ಆದ್ರೆ ಈ ಸುಂದರ ಕನಸಿಗೆ ಈಗ ಸುಮಾರು 100 ವರ್ಷಗಳ ಇತಿಹಾಸವಿದೆ. ಹೌದು, ನಾವು ಇಂದು ಮಾತನಾಡ್ತಾ ಇರೋದು ಕರ್ನಾಟಕ ಮತ್ತು ಕೇರಳ ರಾಜ್ಯವನ್ನು ಬೆಸೆಯುವಂತ ಅತ್ಯಂತ ವಿವಾದಿತ ಮತ್ತು ಬಹು ನಿರೀಕ್ಷಿತ ರೈಲ್ವೆ ಯೋಜನೆಗಳ ಬಗ್ಗೆ. ಒಂದು ಮೈಸೂರು ತಲೆಚೇರಿ ರೈಲ್ವೆ ಮಾರ್ಗ, ಮತ್ತೊಂದು ನಂಜನಗೂಡು ನಿಲಂಬೂರು ರೈಲ್ವೆ ಮಾರ್ಗ. ಈ ಎರಡು ಯೋಜನೆಗಳು ಕೇವಲ ರೈಲ್ವೆ ಹಳಿಗಳ ಬಗ್ಗೆ ಅಲ್ಲ, ಇದು ನಮ್ಮ ಜನರ ಭಾವನೆ, ಪರಿಸರ ಕಾಳಜಿ ಮತ್ತು ಎರಡೂ ರಾಜ್ಯಗಳ ನಡುವಿನ ಆರ್ಥಿಕ ಕೊಂಡಿಯ ಬಗ್ಗೆ. ಈ ವಿಡಿಯೋದಲ್ಲಿ ನಾವು ಈ ಯೋಜನೆ ಯಾಕೆ ಇಷ್ಟು ತಡವಾಗ್ತಾ ಇದೆ, ಇದರ ಹಿಂದಿರುವಂತಹ ಅಸಲಿ ಸವಾಲಾದ್ರೂ ಏನು ಮತ್ತು ಈಗಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಯೋಣ. ನೀವು ನಮ್ಮ ಐಫೈ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಯಾಕೆಂದ್ರೆ ನಾವು ಇದೇ ತರ ಇನ್ಫಾರ್ಮೇಟಿವ್ ಹಾಗೂ ರೈಲ್ವೆ ರಿಲೇಟೆಡ್ ವಿಡಿಯೋಗಳು ಮಾಡ್ತಾ ಇರ್ತೀವಿ. ವೀಕ್ಷಕರೇ, ಯಾವುದೇ ದೊಡ್ಡ ಬದಲಾವಣೆ ಬೇಕಾದರೆ ಅದಕ್ಕೊಂದು ಬಲವಾದ ಕಾರಣ ಬೇಕು. ಮೈಸೂರು ಮತ್ತು ಕೇರಳ ಉತ್ತರ ಭಾಗದ ನಡುವೆ ವ್ಯಾಪಾರ ಮತ್ತು ಸಂಪರ್ಕ ಹೆಚ್ಚಿಸಲು ಈ ರೈಲ್ವೆ ಮಾರ್ಗಗಳು ಬಹಳ ಮುಖ್ಯ. ಮೈಸೂರಿನಿಂದ ತಲಚೇರಿ ಕೇವಲ 180 ಕಿಲೋಮೀಟರ್ ದೂರದಲ್ಲಿದೆ. ಆದ್ರೆ ಸದ್ಯಕ್ಕೆ ನಾವು ರೈಲ್ ನಲ್ಲಿ ಹೋಗ್ಬೇಕಾದ್ರೆ ಮಂಗಳೂರು ಮೂಲಕ ಸುತ್ತಿಕೊಂಡು ಹೋಗ್ಬೇಕು. ಇದಕ್ಕೆ ಸುಮಾರು 10 ರಿಂದ 12 ಗಂಟೆ ಬೇಕಾಗುತ್ತೆ. ಒಂದು ವೇಳೆ ಈ ನೇರ ರೈಲು ಮಾರ್ಗ ನಿರ್ಮಾಣವಾದ್ರೆ ಕೇವಲ 3 ಗಂಟೆಯಲ್ಲಿ ನಾವು ತಲುಪಬಹುದು. ಅದೇ ಕಾರಣಕ್ಕೆ ಬ್ರಿಟಿಷರ ಕಾಲದಲ್ಲಿಯೇ ಈ ಬಗ್ಗೆ ಚರ್ಚೆ ನಡೆಯಿತು. ಆದ್ರೆ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದ್ರೂ ಈ ಹಳಿಗಳ ಮೇಲೆ ರೈಲು ಯಾಕೆ ಓಡ್ತಾ ಇಲ್ಲ ಗೊತ್ತಿಲ್ಲ. ಯಾಕೆ ಪ್ರತಿ ಬಾರಿ ಬಜೆಟ್ ಬಂದಾಗಲೂ ಈ ಯೋಜನೆಗಳ ಹೆಸರು ಕೇಳಿ ಬರುತ್ತೆ, ನಂತರ ಮಾಯವಾಗಿ ಬಿಡುತ್ತೆ. ಇಲ್ಲಿಂದಲೇ ನಮ್ಮ ಅಸಲಿ ಇತಿಹಾಸ ಶುರುವಾಗೋದು. ವೀಕ್ಷಕರ, ಇತಿಹಾಸ ಪುಟವನ್ನು ತಿರುವಿ ನೋಡಿದರೆ 1890ರಲ್ಲಿ ಬ್ರಿಟಿಷರು ಮೈಸೂರು ಮತ್ತು ಮಲಬಾರ್ ತೀರವನ್ನು ಸಂಪರ್ಕಿಸಲು ಸಮೀಕ್ಷೆ ನಡೆಸಿದರು. ಅಂದು ಮೈಸೂರು ಮಹಾರಾಜರು ಕೂಡ ಈ ಯೋಜನೆಗೆ ಆಸಕ್ತಿ ಹೊಂದಿದ್ದರು, ಏಕೆಂದ್ರೆ ಮೈಸೂರಿನ ಬೆಳೆಗಳು ಮತ್ತು ಸಾಮಗ್ರಿಗಳು ಕೇರಳದ ಬಂದರುಗಳ ಮೂಲಕ ವಿದೇಶಕ್ಕೆ ರವಾನೆಯಾಗಲು ಇದು ಸುಲಭ ದಾರಿಯಾಗಿತ್ತು. ಆದ್ರೆ ಆಗಿನ ತಾಂತ್ರಿಕ ಮಿತಿಗಳು ಮತ್ತು ಪಶ್ಚಿಮ ಘಟ್ಟಗಳ ಕಠಿಣ ಹಾದಿ ಈ ಯೋಜನೆಯನ್ನು ನೆನೆಗುದ್ದಿಗೆ ಬೀಳುವಂತೆ ಮಾಡಿತು. ನಂಜನಗೂಡಿನಿಂದ ನಿಲಂಬೂರು ಮಾರ್ಗ ಕೂಡ ಅಷ್ಟೇ ಹಳೆಯದು. ಅದನ್ನ ಗೋಲ್ಡನ್ ಲೈನ್ ಎಂದು ಕರೆಯಲಾಗುತ್ತೆ, ಏಕೆಂದ್ರೆ ಇದು ಮೈಸೂರು ಮತ್ತು ವಯನಾಡು ಭಾಗದ ಕಾಫಿ, ಟೀ ಮುಂತಾದ ಸಾಂಬಾರ ಪದಾರ್ಥಗಳನ್ನ ಸಾಗಾಣಿಕೆ ರೇಷ್ಮೆ ಹಾದಿ ಅಂತ ಕೆಲಸ ಮಾಡಬೇಕಾಗಿತ್ತು. ಆದ್ರೆ ದಶಕಗಳು ಕಳೆದರೂ ಈ ಕಡತದ ಧೂಳು ಹಿಡಿಯುತ್ತಲೇ ಇವೆ. ಈಗ ನಾವು ಈ ಯೋಜನೆಯ ಅಸಲಿ ಹಾದಿಯನ್ನ ಅರ್ಥ ಮಾಡಿಕೊಳ್ಳೋಣ. ಮೊದಲು ಮೈಸೂರು ತಲಚೇರಿ ಮಾರ್ಗದ ಬಗ್ಗೆ ಮಾತನಾಡೋಣ. ಈ ರೈಲ್ವೆ ಲೈನ್ ಮೈಸೂರಿನಿಂದ ಶುರುವಾಗಿ ಇಲವಾಲ, ಹುಣಸೂರು, ಶಿರಿಯಾಪಟ್ಟಣ ಮೂಲಕ ಕೊಡಗಿನ ಗಡಿಯ ಸಮೀಪ ಹಾದು ಕೇರಳದ ತಲಚೇರಿ ಸೇರಬೇಕು. ಆದ್ರೆ ಈಗಿರುವ ದೊಡ್ಡ ಸಮಸ್ಯೆ ಅಂದ್ರೆ ಕೊಡಗು ಮತ್ತು ಪಶ್ಚಿಮ ಘಟ್ಟಗಳು. ಕೊಡಗಿನ ಜನರು ಈ ಯೋಜನೆಯನ್ನು ಮೊದಲಿನಿಂದಲೂ ವಿರೋಧಿಸ್ತಾ ಬಂದಿದ್ದಾರೆ. ಯಾಕೆ ಗೊತ್ತಾ? ಕೊಡಗು ಜಿಲ್ಲೆ ಕಾವೇರಿ ನದಿಯ ಉಗಮ ಸ್ಥಾನ. ರೈಲ್ವೆ ಯೋಜನೆಗಾಗಿ ಸಾವಿರಾರು ಮರಗಳನ್ನು ಕಡಿಯಬೇಕಾಗುತ್ತೆ ಮತ್ತು ಸುರಂಗಗಳನ್ನು ಕೊರೆಯಬೇಕಾಗುತ್ತೆ. ಇದರಿಂದ ಪರಿಸರಕ್ಕೆ ಭಾರಿ ಹಾನಿ ಆಗುತ್ತೆ ಎಂದು ಅವರ ಆಕ್ರೋಶ. ಪ್ರಕೃತಿ ಉಳಿಯಬೇಕು ಅಥವಾ ಪ್ರಗತಿ ಬೇಕು ಎಂಬ ಈ ಹೋರಾಟದಲ್ಲಿ ರೈಲ್ವೆ ಯೋಜನೆಗೆ ಮಧ್ಯದಲ್ಲಿ ಸಿಲುಕಿಕೊಂಡಿದೆ. ಆದ್ರೆ ಕೇರಳ ಸರ್ಕಾರ ಈ ಯೋಜನೆಯನ್ನು ಕೈಬಿಡಲು ಸಾಧ್ಯವಿಲ್ಲ, ಯಾಕೆಂದ್ರೆ ಅದೊಂದು ಪ್ಲಾನ್ ಇದೆ. ಏನಂದ್ರೆ ಕೇರಳ ಸರ್ಕಾರ ಈಗ ಈ ಯೋಜನೆಯನ್ನು ಸ್ವಲ್ಪ ಬದಲಾಯಿಸಿದೆ. ಅಂದ್ರೆ ಕೊಡಗಿನ ಮುಖ್ಯ ಭಾಗಗಳಿಗೆ ತೊಂದರೆಯಾಗದಂತೆ ಬೇರೆ ದಾರಿಯಲ್ಲಿ, ಅಂದರೆ ಕಣ್ಣೂರು ಏರ್ಪೋರ್ಟ್ ಮೂಲಕ ಮೈಸೂರನ್ನು ಸಂಪರ್ಕಿಸುವಂತ ಪ್ಲಾನ್ ಮಾಡಿದೆ. ಇದಕ್ಕಾಗಿ ಸುಮಾರು 5,000 ಕೋಟಿ ರೂಪಾಯಿಗಳು ಅಂದಾಜು ಪಟ್ಟಿ ಸಿದ್ಧವಾಗಿದೆ. ಇದರಿಂದ ಕೇರಳದ ಜನರಿಗೆ ಮೈಸೂರು ಮತ್ತು ಬೆಂಗಳೂರಿನ ಜೊತೆ ಸಂಪರ್ಕ ಸುಲಭವಾಗುತ್ತೆ. ವಿಶೇಷವಾಗಿ ಕಣ್ಣೂರು ಭಾಗದ ಜನರಿಗೆ ಈ ರೈಲ್ವೆ ಲೈನ್ ಒಂದು ವರದಾನವಾಗದಂತೆ. ಆದರೆ ಕರ್ನಾಟಕ ಭಾಗದಲ್ಲಿ ಇದಕ್ಕೆ ಪೂರಕವಾಗಿ ಸ್ಪಂದನೆ ಸಿಗುತ್ತಲ್ಲ. ಇದಕ್ಕೆ ಕಾರಣ ಪರಿಸರ ಕಾಳಜಿ ಮಾತ್ರವಲ್ಲದೆ ಆರ್ಥಿಕವಾಗಿಯೂ ಈ ಯೋಜನೆ ಎಷ್ಟು ಲಾಭ ತರುತ್ತದೆ ಎಂಬ ಬಗ್ಗೆ ರೈಲ್ವೆ ಇಲಾಖೆಗೆ ಇನ್ನು ಗೊಂದಲವಿದೆ. ಇನ್ನು ಎರಡನೇ ಯೋಜನೆ ಅಂದ್ರೆ ನಂಜನಗೂಡು ನಿಲಂಬೂರು ರೈಲ್ವೆ ಲೈನ್. ಇದು ಸುಮಾರು 236 ಕಿಲೋಮೀಟರ್ ಉದ್ದದ ಮಾರ್ಗ. ಇದು ಕರ್ನಾಟಕದ ನಂಜನಗೂಡಿನಿಂದ ಶುರುವಾಗಿ ಬಂಡೀಪುರ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂಚಿನಲ್ಲಿ ಹಾದು ಕೇರಳದ ವಯನಾಡು ಮೂಲಕ ನಿಲಂಬೂರು ಸೇರುತ್ತೆ. ಈಗಿರುವಂತಹ ಅತಿ ದೊಡ್ಡ ಸವಾಲು ಅಂದ್ರೆ ವನ್ಯಜೀವಿ ಸಂರಕ್ಷಣೆ. ಈ ಮಾರ್ಗವು ಹುಲಿ ಸಂರಕ್ಷಿತ ಪ್ರದೇಶಗಳ ಮೂಲಕ ಹಾದು ಹೋಗಬೇಕಾಗುತ್ತೆ. ಬಂಡೀಪುರದಲ್ಲಿ ಈಗಾಗಲೇ ರಾತ್ರಿ ಸಂಚಾರ ನಿಷೇಧವಾಗಿರುವುದು ನಿಮಗೆಲ್ಲ ಗೊತ್ತಿದೆ. ಅಂತಹದ್ರಲ್ಲಿ ರೈಲ್ವೆ ಹಳಿ ನಿರ್ಮಾಣ ಮಾಡಿದರೆ ಕಾಡುಗಳ ಮೂಲಕ ಮುಕ್ತ ಸಂಚಾರಕ್ಕೆ ತೊಂದರೆಯಾಗುತ್ತೆ ಮತ್ತು ಕಾಡು ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಎಂದು ಪರಿಸರವಾದಿಗಳು ಮತ್ತು ಅರಣ್ಯ ಇಲಾಖೆಯ ಬಲವಾದ ವಾದವಾಗಿದೆ. ಈ ಯೋಜನೆಯಲ್ಲಿ ಒಂದು ತಾಂತ್ರಿಕ ಅಂಶ ಅಂದ್ರೆ ಸುರಂಗ ಮಾರ್ಗ. ಪರಿಸರ ಹಾನಿ ಕಡಿಮೆ ಮಾಡಲು ಅರಣ್ಯ ಪ್ರದೇಶಗಳಲ್ಲಿ ಭೂಗತ ಅಥವಾ ಸುರಂಗ ರೈಲ್ವೆ ಮಾರ್ಗ ಮಾಡುವ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಅದಕ್ಕೆ
ಖರ್ಚುವಂತ ವೆಚ್ಚ ನೋಡಿದ್ರೆ ಸುಮಾರು 1 ಕಿಲೋಮೀಟರ್ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ವೀಕ್ಷಕರೇ, ರೈಲ್ವೆ ಇಲಾಖೆ ಯಾವುದೇ ಯೋಜನೆ ಕೈಗೆತ್ತಿಕೊಳ್ಳುವ ಮೊದಲು ಅದರಿಂದ ಬರುವಂತ ಆದಾಯವನ್ನು ಲೆಕ್ಕ ಹಾಕುತ್ತೆ. ನಂಜನಗೂಡು ನಿಲಂಬೂರು ಮಾರ್ಗದಲ್ಲಿ ಪ್ರಯಾಣಿಕರಿಗಿಂತ ಹೆಚ್ಚಾಗಿ ಸರಕು ಸಾಗಾಣಿಕೆ ಅವಕಾಶವಿದೆ ಎಂದು ಹೇಳಲಾಗ್ತಿದ್ದರೂ ಪರಿಸರ ಅನುಮತಿ ಸಿಗೋದು ದೊಡ್ಡ ಗುಡ್ಡವನ್ನು ಅಗೆದಂತೆ ಎಂದು ಹೇಳಲಾಗ್ತಾ ಇದೆ. ವೀಕ್ಷಕರೇ, ಇಲ್ಲಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಕೂಡ ಎದ್ದು ಕಾಣ್ತಾ ಇದೆ. ಕೇರಳ ಸರ್ಕಾರ ಈ ಯೋಜನೆಗಾಗಿ ಹಣ ಕೊಡಲು ಸಿದ್ಧವಿದೆ ಎಂದು ಹಲವು ಬಾರಿ ಹೇಳಿದೆ. ಕೇರಳದಲ್ಲಿ ರೈಲ್ವೆ ಅಭಿವೃದ್ಧಿ ನಿಗಮ ಅಂದ್ರೆ KRDCL ಮೂಲಕ ಈ ಯೋಜನೆಯನ್ನು ವೇಗಗೊಳಿಸಲು ಪ್ರಯತ್ನ ಮಾಡಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರಕ್ಕೆ ಈ ಯೋಜನೆಯಿಂದ ಅತ್ಯಂತ ದೊಡ್ಡ ಲಾಭವೇನು ಕಾಣಿಸ್ತಾ ಇಲ್ಲ. ಬದಲಾಗಿ ಕೊಡಗು ಮತ್ತು ಮೈಸೂರು ಭಾಗದ ಜನರ ವಿರುದ್ಧ ಕಟ್ಟಿಕೊಳ್ಳುವುದು ಬೇಡ ಎಂದ ನಿರ್ಧಾರಕ್ಕೆ ಬಂದಿದ್ದೆಂದು ಕಾಣ್ತಾ ಇದೆ. ಯಾವುದೇ ರೈಲ್ವೆ ಯೋಜನೆ ಯಶಸ್ವಿ ಆಗ್ಬೇಕಂದ್ರೆ ಎರಡು ರಾಜ್ಯಗಳ ನಡುವಿನ ಸಮನ್ವಯ ಇರಬೇಕು. ಆದ್ರೆ ಇಲ್ಲಿ ಕರ್ನಾಟಕ ಆಸಕ್ತಿಯಿಂದ ಕೇರಳದ ಒತ್ತಾಯವೇ ಹೆಚ್ಚಾಗಿ ಕಾಣ್ತಾ ಇದೆ. ನಾವು ವಾಸ್ತವವಾಗಿ ಆಲೋಚನೆ ಮಾಡಿದರೆ ಈ ರೈಲ್ವೆ ಯೋಜನೆ ಬೇಕಾ ಬೇಡವಾ? ಒಂದು ಕಡೆ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆ ಇದೆ. ಮೈಸೂರು ಒಂದು ಪ್ರವಾಸಿಯ ಅತ್ಯುತ್ತಮ ತಾಣ. ಹಾಗೆ ಕೇರಳದ ವಯನಾಡು ಮತ್ತು ಕಣ್ಣೂರು ಕೂಡ ಸುಂದರ ಪ್ರದೇಶಗಳು. ಇವೆರಡು ರೈಲ್ವೆ ಮೂಲಕ ಬೆಸೆದರೆ ಪ್ರಯಾಣಿಕರ ಸಂಖ್ಯೆ ದುಪ್ಪಟ್ಟಾಗುತ್ತೆ. ವ್ಯಾಪಾರಿಗಳಿಗೆ ತಮ್ಮ ಸರಕುಗಳು ಸಾಗಿಸಲು ಕಡಿಮೆ ಖರ್ಚಿನಲ್ಲಿ ಸಾಗಿಸುವುದು ಉತ್ತಮ ಅನಿಸುತ್ತೆ. ಆದ್ರೆ ಇನ್ನೊಂದು ಕಡೆ ನಮ್ಮ ಮುಂದಿನ ಪೀಳಿಗೆಗೆ ಬೇಕಾಗಿರುವಂತಹ ಅಥವಾ ಉಳಿಸಬೇಕಾಗಿರುವಂತಹ ಅರಣ್ಯ ಸಂಪತ್ತು ಇದೆ. ಪಶ್ಚಿಮ ಘಟ್ಟಗಳು ಈಗಾಗಲೇ ಸಾಕಷ್ಟು ಪೆಟ್ಟು ತಿಂದಿದೆ. ಪದೇ ಪದೇ ಸಂಭವಿಸಿರುವಂತಹ ಭೂ ಕುಸಿತಗಳು ನಮಗೆ ಎಚ್ಚರಿಕೆಯ ಗಂಟೆಯಾಗಿದೆ. ರೈಲ್ವೆ ಹಳಿಗಾಗಿ ನಾವು ಪ್ರಕೃತಿಯ ಹಾಳು ಮಾಡಿದರೆ ಮುಂದೆ ಅದರ ಪರಿಣಾಮ ಬಹಳ ಭೀಕರವಾಗಿರುತ್ತೆ ಎಂಬುದು ಅಷ್ಟೇ ಸತ್ಯ. ಈಗಿನ ಪರಿಸ್ಥಿತಿ ಏನಂದ್ರೆ ಎರಡು ಯೋಜನೆಗಳು ಕೂಡ ಸದ್ಯಕ್ಕೆ ಕೇವಲ ಪೇಪರ್ ಮೇಲೆ ಮಾತ್ರ ಇವೆ. ನಂಜನಗೂಡು ನಿಲಂಬೂರು ಯೋಜನೆ ಸಂಬಂಧಿಸಿದಂತೆ ಸರ್ವೆ ಕಾರ್ಯಗಳು ಮುಗಿದಿದೆ. ಆದ್ರೆ ಹಣಕಾಸಿನ ಹಂಚಿಕೆ ಮತ್ತು ಪರಿಸರ ಇಲಾಖೆಯ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಮೈಸೂರು ತಲಚೇರಿ ಯೋಜನೆ ಸಂಬಂಧಿಸಿದಂತೆ ಹೊಸ ಮಾರ್ಗದ ಸಮೀಕ್ಷೆ ನಡೆಸಲು ಕೇರಳ ಸರ್ಕಾರ ಸಿದ್ಧತೆ ನಡೆಸ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ಈ ವಿಚಾರದಲ್ಲಿ ಎರಡೂ ರಾಜ್ಯಗಳ ಕುಳಿತು ಮಾತನಾಡಿಲ್ಲ ಎಂದು ನಿಲುವನ್ನು ಹೊಂದಿದೆ. ರೈಲ್ವೆ ಸಚಿವರು ಕೂಡ ಹಲವು ಬಾರಿ ಈ ಯೋಜನೆಗಳ ಬಗ್ಗೆ ಸಕಾರಾತ್ಮಕವಾಗಿ ಮಾತನಾಡಿದರೂ ಕಣ್ಮುಂದೆ ಯಾವುದೇ ಕೆಲಸ ಶುರುವಾದಂತೆ ಕಾಣ್ತಾ ಇಲ್ಲ. ವೀಕ್ಷಕರೇ, ಒಂದು ವೇಳೆ ಈ ಯೋಜನೆಗಳು ನನಸಾದ್ರೆ ಮೈಸೂರು ಭಾಗದ ಚಿತ್ರಣವೇ ಬದಲಾಗ್ತಾ ಇದೆ. ಮೈಸೂರು ಕೇವಲ ಸಾಂಸ್ಕೃತಿಕ ನಗರಿಯಾಗಿ ಉಳಿಯದೆ ದಕ್ಷಿಣ ಭಾರತದ ಪ್ರಮುಖ ಲಾಜಿಸ್ಟಿಕ್ ಹಬ್ ಆಗಿ ಬದಲಾಗಬಹುದು. ಕೇರಳದಿಂದ ಬರುವಂತಹ ಮೀನು, ತೆಂಗು ಮತ್ತು ಮಸಾಲಾ ಪದಾರ್ಥಗಳು ಅಗ್ಗದ ದರದಲ್ಲಿ ಇಲ್ಲಿಗೆ ಸಿಗಬಹುದು. ಹಾಗೆ ಕರ್ನಾಟಕದ ಕೈಗಾರಿಕಾ ಉತ್ಪನ್ನಗಳು ಸುಲಭವಾಗಿ ಕೇರಳದ ಮಾರುಕಟ್ಟೆ ತಲುಪಬಹುದು. ಆದರೆ ಇದಕ್ಕೆ ಬೇಕಾಗಿರೋದು ಸುಸ್ಥಿರ ಅಭಿವೃದ್ಧಿ. ಅರಣ್ಯಕ್ಕೆ ಹಾನಿಯಾಗದಂತೆ ಆಧುನಿಕ ತಂತ್ರಜ್ಞಾನ ಬಳಸಿ ಹೇಗೆ ರೈಲು ಓಡಿಸಬಹುದು ಎಂಬ ಬಗ್ಗೆ ಎಂಜಿನಿಯರ್ಗಳು ಹೊಸ ಆಲೋಚನೆ ಮಾಡಬೇಕಾಗಿದೆ. ಗೆಳೆಯರೆ, ಅಭಿವೃದ್ಧಿ ಎನ್ನುವುದು ಮನುಷ್ಯನಿಗೆ ಎಷ್ಟು ಮುಖ್ಯವೋ ಪ್ರಕೃತಿ ಕೂಡ ಅಷ್ಟೇ ಮುಖ್ಯ. ಮೈಸೂರು ತಲಚೇರಿ ಮತ್ತು ನಂಜನಗೂಡು ನಿಲಂಬೂರು ರೈಲ್ವೆ ಮಾರ್ಗಗಳು ಕೇವಲ ಎರಡು ಹಳಿಗಳ ಪ್ರಯಾಣವಲ್ಲ, ಇದು ಪರಿಸರ ಮತ್ತು ಪ್ರಗತಿಯ ನಡುವಿನ ಸಮತೋಲನದ ಪರೀಕ್ಷೆ. ಈ ಯೋಜನೆಗಳು ಬರಲಿ ಎಂದು ಒಂದು ವರ್ಗ ಕಾಯುತ್ತಿದ್ದರೆ ಅದೇ ಬೇಡ ಎಂದು ಇನ್ನೊಂದು ವರ್ಗ ಹೋರಾಟ ಮಾಡ್ತಾ ಇದೆ. ಈ ಇಬ್ಬರ ನಡುವೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಈ ರೈಲ್ವೆ ಹಳಿಗಳ ಮೇಲೆ ರೈಲು ಓಡುವುದು ಯಾವಾಗ ಎಂದು ಕಾದು ನೋಡಬೇಕಾಗಿದೆ. ನಿಮ್ ಪ್ರಕಾರ ಈ ರೈಲ್ವೆ ಯೋಜನೆ ಬರಬೇಕಾ ಅಥವಾ ಪರಿಸರ ಉಳಿಬೇಕಾ? ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮೆಲ್ಲಾ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ರೈಲ್ವೆ ಯೋಜನೆ ಮತ್ತು ಕರ್ನಾಟಕದ ಪ್ರಮುಖ ಸುದ್ದಿಗಳ ಬಗ್ಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಐಫೈ ಕನ್ನಡ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಕ್ಕೋಣ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.